Hi everyone, welcome back to my class. Students, this session is the continuation of the lesson Reaching the Age of Adolescence. So, in this session, you will understand the detailed explanation of sex determination. ನಾವು ಸೆಕ್ಸ್ನ ಯಾವ ರೀತಿ ಡಿಟರ್ಮೈನ್ ಮಾಡಬಹುದು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ಈ ಸೆಷನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. When woman is pregnant, how do we know whether the baby which is going to be born is a baby boy or a baby girl? ಯಾವ ರೀತಿ ನಿಮಗೆ ಗೊತ್ತಾಗುತ್ತೆ? What is going to decide the sex of the child? It is very interesting topic. So you'll understand in this session what exactly is happening inside the body of the female and how can we determine the sex ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆಲ್ ಯು ನೋ ಇಸ್ ವುಮೆನ್ ಬಿಕಮ್ಸ್ ಪ್ರೆಗ್ನೆಂಟ್. ನಿಮಗೆ ವುಮೆನ್ ಯಾವ ರೀತಿ ಪ್ರೆಗ್ನೆಂಟ್ ಆಗ್ತಾಳೆ ಅಂತ ಗೊತ್ತಿದೆ, ಹೌದಲ್ವಾ? ಸೊ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇನ್ ದ ಪ್ರೀವಿಯಸ್ ಕ್ಲಾಸಸ್. ಏನು, ಈಗ ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರು ಕೂಡ ಫ್ಯೂಸ್ ಆದಾಗ ಏನಾಗುತ್ತೆ, ದ ಸ್ಪರ್ಮ್ ವಿಚ್ ಇಸ್ ರಿಲೀಸ್ಡ್ ಬೈ ಫ್ರಮ್ ದ ಮೇಲ್ ವಿಲ್ ಎಂಟರ್ ಇನ್ ಟು ದ ಬಾಡಿ ಆಫ್ ದ ಫೀಮೇಲ್. ಈ ಸ್ಪರ್ಮ್ ಏನಾಗುತ್ತೆ, ಫೀಮೇಲ್ ಬಾಡಿ ಒಳಗಡೆ ಎಂಟರ್ ಆಗುತ್ತೆ. ಸೊ ಫೀಮೇಲ್ ಬಾಡಿ ಒಳಗಡೆ ಏನಿರುತ್ತೆ, ದೇರ್ ವಿಲ್ ಬಿ ಎಗ್. ಓಕೆ, ಸೊ ವಿತಿನ್ 24 hours ಆಫ್ ಓವ್ಯುಲೇಷನ್ ಈ ಸ್ಪರ್ಮ್ ಏನಾದರೂ ಎಗ್ನ ಮೀಟ್ ಆದರೆ ಏನಾಗುತ್ತೆ, ದೇರ್ ವಿಲ್ ಬಿ ಫರ್ಟಿಲೈಸೇಷನ್. ಸೊ ಆಸ್ ಅ ರಿಸಲ್ಟ್ ಆಫ್ ಫರ್ಟಿಲೈಸೇಷನ್ ಏನಾಗುತ್ತೆ, the woman will become the pregnant. This is what you know. So in this process of fertilization, what special thing happen? ಏನು ಎಕ್ಸಾಕ್ಟ್ ಆಗಿ ಆಗುತ್ತೆ? ಸೊ ಏನಾಗೋದ್ರಿಂದ ಆ ಒಂದು ಹುಟ್ಟುವಂಥ ಮಗು ಬೇಬಿ ಬಾಯ್ ಅಥವಾ ಬೇಬಿ ಗರ್ಲ್ ಅಂತ ಯಾವ ರೀತಿ ನೀವು ಐಡೆಂಟಿಫೈ ಮಾಡ್ಬೋದು ಅಂತ ತಿಳ್ಕೊಳ್ತೀರಾ. ಓಕೆ, ಸೊ ನಾವು ಲೆಟ್ ಅಸ್ ಟಾಕ್ ಅಬೌಟ್ ದ ಸೆಕ್ಸ್ ಡಿಟರ್ಮಿನೇಷನ್. ಸೊ ವಾಟ್ ಡಿಟರ್ಮೈನ್ಸ್ ದ ಸೆಕ್ಸ್ ಆಫ್ ದ ಚೈಲ್ಡ್? See, it is very important. See, now there is 50-50 chances that the baby can be a boy or baby can be a girl. ಎರಡು ಚಾನ್ಸಸ್ ಇರುತ್ತೆ. ಓಕೆ, ಬಟ್ ವಾಟ್ ಎಕ್ಸಾಕ್ಟ್ಲಿ ಇಸ್ ಡಿಸೈಡಿಂಗ್? ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್. ಸಿ, ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್, ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಫ್ಯೂ ಕಾನ್ಸೆಪ್ಟ್ಸ್. ಯಾವ ರೀತಿ ನಾವು ಸೆಕ್ಸ್ ಡಿಟರ್ಮಿನೇಷನ್ ಮಾಡಬಹುದು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಕೆಲವೊಂದು ಕಾನ್ಸೆಪ್ಟ್ಸನ್ನು ನೀವು ತಿಳ್ಕೊಳ್ಬೇಕು. ಸೊ ಫಸ್ಟ್ ಐ ವಿಲ್ ಎಕ್ಸ್ಪ್ಲೈನ್ ದ್ಯಾಟ್. So as I go ahead, you will understand how can we determine the sex. Okay. So first, we all have to clearly understand some of the concept that there is presence of chromosome in the human body. Namma human body nalli, see, I show this picture to you. Okay. So this is now representing. Okay. So here there is a human male and human female. See, in both the body of human male and female, there are chromosomes. Okay, now all of us know about the cells, right? ನಿಮಗೆಲ್ಲ ಸೆಲ್ಸ್ ಬಗ್ಗೆ ಗೊತ್ತಿದೆ. ನಾವೆಲ್ಲ ಸೆಲ್ಸ್ ಬಗ್ಗೆ ಹಿಂದಿನ ಲೆಸನ್ಸ್ನಲ್ಲಿ ತಿಳ್ಕೊಂಡಿದ್ದೀವಿ, ರೈಟ್? ಹ್ಯೂಮನ್ ಬೀಯಿಂಗ್ಸ್ ಆರ್ ಕಂಪ್ಲೀಟ್ಲಿ ಮೇಡ್ ಅಪ್ ಆಫ್ ಸೆಲ್ಸ್. ಯಾಕೆಂದರೆ ಈ ಸೆಲ್ ಇಸ್ ದ ಬೇಸಿಕ್ ಯೂನಿಟ್ ಆಫ್ ಲೈಫ್. ಇಟ್ ಈಸ್ ದ ಬೇಸಿಕ್ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್, ಹೌದಲ್ವಾ? ಸೊ ನಾವು ವಿ ಹ್ಯಾವ್ ಆಲ್ಸೋ ಸ್ಟಡಿಡ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ದ ಈಚ್ ಸೆಲ್. ಈ ಸೆಲ್ ಒಳಗಡೆ ಇರುವಂಥ ಪ್ರತಿಯೊಂದು ಸೆಲ್ ಆರ್ಗನಲ್ಸ್ ಬಗ್ಗೆ, ಮೈಟೋಕಾಂಡ್ರಿಯಾ, ಗಾಲ್ಗಿ ಕಾಂಪ್ಲೆಕ್ಸ್, ಪ್ರತಿಯೊಂದ್ರ ಬಗ್ಗೆನೂ ನೀವು ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿದ್ದೀರಾ, ರೈಟ್? ಸೊ ನಾವು ಇನ್ಸೈಡ್ ದ ಸೆಲ್, ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇನ್ಸೈಡ್ ದ ಸೆಲ್ ದೇರ್ ಇಸ್ ಅ ಹೆಡ್ ಕ್ವಾರ್ಟರ್. ವಾಟ್ ಈಸ್ ದಟ್ ಹೆಡ್ ಕ್ವಾರ್ಟರ್ ಕಾಲ್ಡ್ ಆಸ್? ಏನಂತೀವಿ ಅದನ್ನು ನಾವು? ವಿ ವಿಲ್ ಕಾಲ್ ಇಟ್ ಆಸ್ ನ್ಯೂಕ್ಲಿಯಸ್, ಕರೆಕ್ಟ್? ಸೊ ವಾಟ್ ಈಸ್ ದೇರ್ ಇನ್ಸೈಡ್ ದ ಸೆಲ್? ದೇರ್ ಈಸ್ ಅ ನ್ಯೂಕ್ಲಿಯಸ್. So if we see inside the nucleus, here you can see inside the nucleus there are thread-like structure. Can you see these kind of structures? They are called as thread-like structures. So these thread-like structures are called as chromatin. It is called as chromatin. ಏನಂತ ಕರಿತೀವಿ? ಇಲ್ಲಿರುವಂಥ thread-like structure ನ ನಾವು chromatin ಅಂತ ಕರಿತೀವಿ. And these chromatin, they condense to form the chromosomes. ಈ ಕ್ರೊಮ್ಯಾಟಿನ್ ಏನಾಗುತ್ತೆ, they fuse, they condense to form the chromosomes. And these chromosomes are very important. ಈ chromosome ಅನ್ನೋ ವರ್ಡ್ ಇದೆಯಲ್ಲ, chromosome. See, chromatin, they condense to form the chromosome. So this chromosome word is very, very important. Because this chromosome, it play a very important role in the process of cell division. ನಮ್ಮ ಬಾಡಿನಲ್ಲಿ ಸೆಲ್ಸ್ ಡಿವೈಡ್ ಆಗಬೇಕಾದ್ರೆ ಈ ಕ್ರೋಮೋಸೋಮ್ ತುಂಬಾನೇ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಟ್ ರೋಲ್. ಓಕೆ, ಸೊ ಆ್ಯಂಡ್ ಆಲ್ಸೋ ದೀಸ್ ಕ್ರೋಮೋಸೋಮ್ಸ್ ಇಟ್ ಕಂಟೈನ್ಸ್ ದ ಜೀನ್. ಜೀನ್ ಅನ್ನೋ ವರ್ಡನ್ನು ಕೇಳಿದ್ರಲ್ಲ ನೀವು? ನಮ್ಮ ಬಾಡಿನಲ್ಲಿ ಜೀನ್ಸ್ ಇರುತ್ತೆ. ಸೊ ದಿಸ್ ಕ್ರೋಮೋಸೋಮ್ ಇಟ್ ಕಂಟೈನ್ಸ್ ದ ಜೀನ್ಸ್. And these genes, they contain DNA. What is the full form of DNA? Deoxyribonucleic
ribonucleic acid. It is deoxyribonucleic acid. So this DNA is there, no? DNA. It plays a very very important role. ಈ DNA ತುಂಬಾನೇ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಏನು ರೋಲನ್ನು ಪ್ಲೇ ಮಾಡುತ್ತೆ ಅಂದರೆ, ದಿಸ್ DNA ಇಟ್ ಕ್ಯಾರೀಸ್ ದ ಟ್ರೇಟ್ಸ್, ಇಟ್ ಕ್ಯಾರೀಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಫ್ರಮ್ ದ ಪೇರೆಂಟ್ಸ್ ಟು ದ ಆಫ್ ಸ್ಪ್ರಿಂಗ್ಸ್. ಆಫ್ ಸ್ಪ್ರಿಂಗ್ಸ್ ಅಂದರೆ ಯಾರು? ಮಕ್ಕಳು. ಓಕೆ, ಸೊ ಪೇರೆಂಟ್ಸಿಂದ ಮಕ್ಕಳಿಗೆ ಎಷ್ಟೊಂದು ಕ್ಯಾರೆಕ್ಟರಿಸ್ಟಿಕ್ಸ್, ನೀವು ನಿಮ್ಮ ಪೇರೆಂಟ್ಸ್ ರೀತಿ ಕಾಣ್ತಿರ್ತೀರ, ನಿಮ್ಮ ಬಾಡಿನಲ್ಲಿರುವಂಥ ಫೇಸಲ್ಲಿರೋ ಯಾವುದೋ ಒಂದು ಫೀಚರ್ಸ್ ನಿಮ್ಮ ಪೇರೆಂಟ್ಸ್ಗೆ ಹೋಲಿಕೆ ಆಗ್ತಿರುತ್ತೆ. ಹೌ ಇಟ್ ಇಸ್ ಪಾಸಿಬಲ್? ಇಟ್ ಈಸ್ ಬಿಕಾಸ್ ಆಫ್ ದ DNA. DNA is a genetic material. What is DNA? DNA is a genetic material. DNA ಅನ್ನೋದು ಒಂದು genetic material. This genetic material, it carries the characteristics. ಕ್ಯಾರೆಕ್ಟರಿಸ್ಟಿಕ್ಸ್ಗೆ ನಾವು ಸೈಂಟಿಫಿಕ್ ಆಗಿ ಇನ್ನೊಂದು ವರ್ಡ್ ಇದೆ, ದಟ್ ಈಸ್ ಕಾಲ್ಡ್ ಆಸ್ ಟ್ರೇಟ್ಸ್. ನೀವು 10th ಸ್ಟ್ಯಾಂಡರ್ಡಲ್ಲಿ ಓದಬೇಕಾದ್ರೆ ಈ ವರ್ಡನ್ನು ತುಂಬ ಅರ್ಥ ಮಾಡ್ಕೋತೀರಾ. ಸಿ, ದ ಅನದರ್ ನೇಮ್ ಫಾರ್ ಕ್ಯಾರೆಕ್ಟರಿಸ್ಟಿಕ್ ಈಸ್ ಟ್ರೇಟ್ಸ್. ಸೊ the DNA, it carried the traits, that means the characteristics from the parents to the offsprings. Offsprings and yaru? Makkalu. Okay, so I hope you all have cleared with the word called trait. What kind of characteristics it carry? It carry the hereditary characters. ನಮ್ಮ ಪೇರೆಂಟ್ಸ್ ಬಾಡಿಲಿರುವಂಥ ಒಂದು ಕ್ಯಾರೆಕ್ಟರ್ಸನ್ನು ಮಕ್ಕಳ ಬಾಡಿಗೆ ಪಾಸ್ ಮಾಡೋದೇ ಹೆರಿಡಿಟರಿ ಕ್ಯಾರೆಕ್ಟರ್ಸ್. ಅಥವಾ ನಿಮ್ಮ ಪೇರೆಂಟ್ಸ್ಗೆ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸಿಂದ ಕೆಲವೊಂದು ಕ್ಯಾರೆಕ್ಟರ್ಸ್ ಬಂದಿರುತ್ತೆ, ನಿಮ್ಮ ಬಾಡಿಗೂ ಕೂಡ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಇಂದ ಅಂದರೆ ಗ್ರ್ಯಾಂಡ್ ಪೇರೆಂಟ್ಸ್ ಅಂದರೆ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ನ ನಿಮ್ಮ ಪೇರೆಂಟ್ಸ್ ಬಾಡಿನಲ್ಲಿರುತ್ತೆ, ನಿಮ್ಮ ಪೇರೆಂಟ್ಸಿಂದ ಅದು ನಿಮಗೆ ಬಂದಿರುತ್ತೆ, ರೈಟ್? ನೀವು ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ಗೂ ಕೂಡ ಹೋಲಿಕೆ ಆಗ್ತಿರಬಹುದು. ಹೌ ಇಸ್ ದಿಸ್ ಪಾಸಿಬಲ್? ಆಲ್ ದಿಸ್ ಇಸ್ ಬಿಕಾಸ್ ಆಫ್ ದ DNA. ಕ್ಲಿಯರ್? ಸೊ the DNA, it carries the traits from one generation to another generation, because the characters, they get passed from one generation to another generation. So that is the reason you have some resemblance to your parents as well as your grandparents. Okay, so idelladaku basically yavudu responsible? The chromosome is responsible. The chromosome which is present in the nucleus, it has the genes and gene has the DNA. The chromosomes, it play a very important role in passing the traits. It passes the traits. Traits andre enu? Characteristics from parents to offsprings. So you will study in detail about these in your higher classes. Okay, so now I will explain you some of the basic things about the chromosomes. Chromosomes ಬಗ್ಗೆ ಕೆಲವೊಂದು ಬೇಸಿಕ್ ಥಿಂಗ್ಸ್ನ ನಾನು ನಿಮಗೆ ಈಗ ಹೇಳ್ತೀನಿ. See, I would also like to show you how a DNA looks like. See, this is a structure of DNA. This is the structure of the DNA. Okay, so now we will understand some of the important things about the chromosome. See, every human being, pratiyobba human being body nalli, it may be the male or maybe the female. Pratiyobba human being body nallu kuda there is 46 chromosome. How many chromosome? I'm talking about cell now. Okay, I'll tell you, wait. See, ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗ್ ಬಾಡಿನಲ್ಲಿ ಪ್ರತಿಯೊಂದು ಸೆಲ್ಸಲ್ಲೂ ಕೂಡ ದೇರ್ ಆರ್ 46 ಕ್ರೋಮೋಸೋಮ್. ಐ ರಿಪೀಟ್ ಒನ್ಸ್ ಅಗೈನ್. ಸಿ, ಆಲ್ ದ ಸೆಲ್ಸ್ ಇನ್ ದ ಹ್ಯೂಮನ್ ಬಾಡಿ, ದೇರ್ ಆರ್ ಮಿಲಿಯನ್ಸ್ ಆಫ್ ಸೆಲ್ಸ್. ಎಷ್ಟೊಂದು ಸೆಲ್ಸ್ ಇದೆ, ಹೌದಲ್ವಾ? ಪ್ರತಿಯೊಂದು ಸೆಲ್ಲಲ್ಲೂ ಕೂಡ ಏನಾಗಿದೆ? 46 ಕ್ರೋಮೋಸೋಮ್ ಇದೆ. ಬಟ್ ಒಂದೇ ಒಂದು ಸೆಲ್, ಆ ಒಂದು ಪರ್ಟಿಕ್ಯುಲರ್ ಪಾರ್ಟಲ್ಲಿರುವಂಥ ಒಂದು ಸೆಲ್ಲಲ್ಲಿ ಮಾತ್ರ ಏನಾಗಿದೆ? 23 ಕ್ರೋಮೋಸೋಮ್ ಇದೆ. ಐ ಆಮ್ ಗೋಯಿಂಗ್ ಟು ಟೆಲ್ ಯು ಅಬೌಟ್ ದ್ಯಾಟ್. I repeat once again. See, every cells in our body, it contain how many chromosome? ಎಷ್ಟು ಕ್ರೋಮೋಸೋಮ್ ಇದೆ? ಸೊ ಎಷ್ಟು ಕ್ರೋಮೋಸೋಮ್ ಇದೆ? 46 ಕ್ರೋಮೋಸೋಮ್ ಇದೆ. ಓನ್ಲಿ there is exception in the gametes. Gametes ಅಂದರೆ ಏನು? I hope you all have an idea. ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನಾನು ಹೇಳಿದ್ದೀನಿ. Gametes are nothing but the sex cells. Okay, gametes, it is nothing but the sex cells. ನಮ್ಮ ಬಾಡಿನಲ್ಲಿ ಸೆಕ್ಸ್ ಸೆಲ್ ಎಲ್ಲಿರುತ್ತೆ? ನಮ್ಮ ರೀಪ್ರೊಡಕ್ಟಿವ್ ಆರ್ಗನಲ್ಲಿರುತ್ತೆ. ಮೇಲಲ್ಲಿ ಎಲ್ಲಿರುತ್ತೆ? ಮೇಲ್ ರಿಪ್ರೊಡಕ್ಟಿವ್ ಆರ್ಗನಲ್ಲಿರುತ್ತೆ. ಫೀಮೇಲಲ್ಲಿ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನಲ್ಲಿ ಸೆಕ್ಸ್ ಸೆಲ್ಸ್ ಇರುತ್ತೆ. ಸೊ ನಮ್ಮ ಬಾಡಿನಲ್ಲಿ ಪ್ರತಿಯೊಂದು ಸೆಲ್ಸಲ್ಲೂ 46 ಕ್ರೋಮೋಸೋಮ್ಸ್ ಇರುತ್ತೆ. ಆದರೆ ಈ ಸೆಕ್ಸ್ ಸೆಲ್ ಅಂತ ಏನು ಹೇಳ್ತಾ ಇದ್ದೀನಿ, ಗ್ಯಾಮಿಟ್ಸ್ ಅಂತ ಏನು ಹೇಳ್ತಾ ಇದ್ದೀನಿ, ಅಲ್ಲಿ ಮಾತ್ರ ಏನಾಗಿರುತ್ತೆ? ಹಾಫ್ ನಂಬರ್ ಆಫ್ ದ ಕ್ರೋಮೋಸೋಮ್ ಅಂದರೆ 23 ಕ್ರೋಮೋಸೋಮ್ಸ್ ಇರುತ್ತೆ. ಕ್ಲಿಯರ್?
So what is the sex cell in the case of male? In the case of male, the sex cell is called as a sperm, and in the case of female, the sex cell is called as egg. ಹೌದಲ್ವಾ? So the sperm and the egg, they contain half the number of chromosome. Half andre ಎಷ್ಟು? 23. They contain 23. Sperm contain 23 number of chromosomes, and egg also it contain 23 number of chromosome. Clear? So inside our body, how many chromosomes are there? There are totally 46 chromosomes in every cell except the sperm and egg. Sperm ಮತ್ತೆ egg ಅಲ್ಲಿ ಹೊರತಾಗಿ ಬೇರೆ ಎಲ್ಲ cells ಅಲ್ಲೂ ಕೂಡ there is 46 number of chromosomes. ನಾನು 46 number of chromosomes ಅಂದಾಗ ಈ 46 number ಕೂಡ ಏನಾಗಿರುತ್ತೆ? ಪೇರ್ ಆಗಿರುತ್ತೆ. ಸೊ 1 ಪೇರ್ ಅಂದರೆ ಎಷ್ಟು? 2. ಹೌದಲ್ವಾ? ಸೊ 46 chromosomes means there are 23 pairs of chromosomes. I repeat once again. See, inside our body, all the cells contain 46 chromosomes. 46 andre ಎಷ್ಟು? 23 pairs of chromosomes. Except in the sperm and egg. Okay, sperm alli estirutte? Sperm alli, in sperm there is only 23, not pair. Only 23 chromosomes, as well as in the egg also there is only 23 chromosomes. Clear? Ee concept artha agide alla? So that means the sperm and the egg will be having half the number of chromosomes. Okay, so now let us understand why these gametes are having half the number of chromosomes. ಯಾಕೆ sperm ಅಲ್ಲಿ ಮತ್ತೆ egg ಅಲ್ಲಿ half the number of chromosome ಇದೆ ಅನ್ನೋದನ್ನ ಹೇಳ್ತೀನಿ. See, it is because if you look at the process of fertilization ಆಗಬೇಕಾದ್ರೆ ಏನಾಗುತ್ತೆ? sperm will combine with egg. ಹೌದಲ್ವಾ? So when the process of fertilization is taking place, father releases the sperm and mother, she releases the egg. ಹೌದಲ್ವಾ? and these two will fuses together. sperm ಮತ್ತೆ egg ಎರಡು ಏನಾಗುತ್ತೆ? ಎರಡು ಕೂಡ ಫ್ಯೂಸ್ ಆಗುತ್ತೆ, ಕಂಬೈನ್ ಆಗುತ್ತೆ. when they fuse together, they form the zygote. ಇದು ನಿಮಗೆ ಗೊತ್ತಿದೆ ಅಲ್ವಾ? I will write it once again. See, when it fuses with the egg, what happens? As a result of this, fertilization takes place. Fertilization ಆಗುತ್ತೆ. As a result of this, zygote is formed. Zygote form ಆಗುತ್ತೆ. And this zygote ಏನಾಗುತ್ತೆ? It will undergo repeated cell division, because ಈ zygote ಅನ್ನೋದು ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್. ಒಂದೇ ಒಂದು ಸೆಲ್ ಆರ್ಗ್ಯಾನಿಸಮ್ ಇದ್ರೆ ಅದನ್ನ ನಾವು zygote ಅಂತ ಕರಿತೇವೆ. ಒಂದು zygote ಏನಾಗುತ್ತೆ? ಒಂದು ಬೇಬಿ ಆಗಿ ಡೆವಲಪ್ ಆಗಬೇಕು ಅಂದ್ರೆ, in baby there are so many cells. ಹೌದಲ್ವಾ? So this zygote, it will undergo repeated cell division to form an embryo. Zygote, it will undergo repeated cell division to form the embryo. It will form the embryo. And this embryo later it will become the fetus, and fetus after 9 months ಏನಾಗುತ್ತೆ? It will become a baby and it will take birth as a baby. So this process we call it as what? Reproduction. ಇದು reproduction ಅಲ್ಲಿ ಆಗುವಂಥ ಪ್ರೋಸೆಸ್. ಹೌದಲ್ವಾ? ಫಾದರ್ ಇಂದ ಸ್ಪರ್ಮ್ ಬರುತ್ತೆ, ಮದರ್ ಇಂದ ಎಗ್. ಎರಡು ಕೂಡ ಎರಡು ಕೂಡ ಫ್ಯೂಸ್ ಆದಾಗ ಏನಾಗುತ್ತೆ? zygote ಆಗುತ್ತೆ. and this zygote is single celled organism. ಸಿಂಗಲ್ ಸೆಲ್ ಇರುತ್ತೆ ಈ zygote ಅಲ್ಲಿ. zygote ಏನಾಗುತ್ತೆ? ರಿಪೀಟೆಡ್ ಆಗಿ ಸೆಲ್ನ ಡಿವೈಡ್ ಮಾಡುತ್ತೆ. as a result of that, embryo is formed, and embryo ಡೆವಲಪ್ ಆಗ್ತಾ ಏನಾಗುತ್ತೆ? ಫೀಟಸ್ ಆಗುತ್ತೆ. ಫೀಟಸ್ 9 months ಆದಮೇಲೆ ಬೇಬಿ ಆಗಿ ಹೊರಗಡೆ ಬರುತ್ತೆ. ಸೊ ದಿಸ್ ಇಸ್ ದ ಎಂಟೈರ್ ಪ್ರೊಸೆಸ್ ಆಫ್ ರೀಪ್ರೊಡಕ್ಷನ್. ಸೊ ಬಟ್ ನಾನೀಗ ಏನು ಮಾತಾಡ್ತಿದ್ದೀನಿ? ಐ ಆಮ್ ಟಾಕಿಂಗ್ ಅಬೌಟ್ ದ ಕ್ರೋಮೋಸೋಮ್ಸ್. ಹೌದಲ್ವಾ? ಯಾಕೆ ಸ್ಪರ್ಮ್ ಅಲ್ಲಿ 23 ಕ್ರೋಮೋಸೋಮ್ ಇರುತ್ತೆ ಆ್ಯಂಡ್ ಯಾಕೆ ಎಗ್ಗಲ್ಲಿ 23 ಕ್ರೋಮೋಸೋಮ್ ಇರುತ್ತೆ? ಐ ಟೋಲ್ಡ್, ಗ್ಯಾಮಿಟ್ಸ್ ಅಲ್ಲಿ, ಸೆಕ್ಸ್ ಸೆಲ್ಸ್ ಅಲ್ಲಿ ಮಾತ್ರ 23 ಇರುತ್ತೆ, ಹಾಫ್ ದ ನಂಬರ್. ಬೇರೆ ಸೆಲ್ಸ್ ಅಲ್ಲೆಲ್ಲ ಎಷ್ಟಿರುತ್ತೆ? 46 ಕ್ರೋಮೋಸೋಮ್ಸ್ ಇರುತ್ತೆ. ಹೌದಲ್ವಾ? ಸೊ ಏನಾಗುತ್ತೆ ಅಂದರೆ, ಫಾದರಿಂದ ಬಂದಂಥ ಈ 23 ಕ್ರೋಮೋಸೋಮ್, ಓಕೆ, ದ ಸ್ಪರ್ಮ್ and the ovum has only 23 chromosomes. When these two cells combine, when sperm and egg ಎರಡು ಕೂಡ ಕಂಬೈನ್ ಆದಾಗ ಏನಾಗುತ್ತೆ? 23 from the father and 23 from the mother, they combine together and they form the 46 chromosome. ಎಷ್ಟು ನಮ್ಮ ಬಾಡಿನಲ್ಲಿರುವಂಥ ಸೆಲ್ಸಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇರುತ್ತೆ? 46 ಅಲ್ವಾ? ಸೊ ಈಗ ಸ್ಪರ್ಮ್ ಅಂದ ಬಂದಂಥ 23 ಕ್ರೋಮೋಸೋಮ್, ಎಗ್ಗಲ್ಲಿರುವಂಥ 23 ಕ್ರೋಮೋಸೋಮ್, ಎರಡೂ ಕ್ರೋಮೋಸೋಮ್ಸ್ ಏನಾಗುತ್ತೆ? ಕಂಬೈನ್ ಆಗಿ ದೇರ್ ವಿಲ್ ಬಿ 46 ಕ್ರೋಮೋಸೋಮ್ಸ್. ನಾವು
ಏನಾಗುತ್ತೆ, ಸ್ಪರ್ಮಲ್ಲಿರುವಂಥ 23 ಕ್ರೋಮೋಸೋಮ್, ಎಗ್ಗಲ್ಲಿರುವಂಥ 23 ಕ್ರೋಮೋಸೋಮ್ ಎರಡೂ ಕೂಡ ಕಂಬೈನ್ ಆಗಿ there will be now 46 chromosomes. And now this 46 chromosome is a single celled organism which is called as zygote. ಅರ್ಥ ಆಗ್ತಿದೆ ಅಲ್ಲ? ಸೊ sperm contain how many? 23. Egg contain how many? 23. 23 plus 23 how many? 46 chromosome. Now this 46 chromosome is a zygote. Now this zygote, it will repeatedly divide to form an embryo, and basically what happened? It reaches to the 46 chromosome. ಅರ್ಥ ಆಗ್ತಿದೆಯಲ್ಲ? So as I said, there are how many pairs of chromosomes present in all the other cells of the body? There are 23 pairs of chromosome. Okay, see ಆ 23 ಪೇರ್ನಲ್ಲಿ ಬೇರೆ ಸೆಲ್ಸಲ್ಲಿ ಎಷ್ಟು ಕ್ರೋಮೋಸೋಮ್ ಇದೆ? 23 ಪೇರ್ಸ್ ಆಫ್ ಅಂದರೆ 46 ಕ್ರೋಮೋಸೋಮ್ ಇದೆ. ಔಟ್ ಆಫ್ 23 ಪೇರ್ 22 pairs are called as autosomes. Okay, and this one pair is there, no, that is called as sex chromosome. Okay, and one more important thing ನೀವು ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಈ 22 ಪೇರ್ಸ್ ಔಟ್ ಆಫ್ 23 ಪೇರ್, ಈ 23ನಲ್ಲಿ ಪೇರ್ನಲ್ಲಿ 22 ಪೇರ್ ಏನಂತ ಹೇಳಿದೆ ನಾನು? ಆಟೋಸೋಮ್ಸ್. ಇಟ್ ಈಸ್ ಸೇಮ್ ಇನ್ ಬೋತ್ ದ ಫಾದರ್ ಆಸ್ ವೆಲ್ ಆಸ್ ಮದರ್. ಈ ಒನ್ ಪೇರ್ ಇದೆಯಲ್ಲ ಸೆಕ್ಸ್ ಕ್ರೋಮೋಸೋಮ್, that is different in father and mother. Sex cell of the father is called as sperm and sex cell of the mother is called as what? Egg. Haudalva? So the 23rd pair of the sex chromosome is different. 23rd, when 22 pairs will remain same in father and mother, and the one pair is different in both the father as well as mother. Okay, that is different in both the male as well as in the female. So why it is called sex chromosome? ಯಾಕೆ ನಾವು ಇದನ್ನ ಸೆಕ್ಸ್ ಕ್ರೋಮೋಸೋಮ್ ಅಂತ ಕರಿತಾ ಇದ್ದೀವಿ? ಐ ಟೋಲ್ಡ್ ಯು ದಿಸ್ ಒನ್ ಪೇರ್ ಇಸ್ ಸೆಕ್ಸ್ ಕ್ರೋಮೋಸೋಮ್. ಯಾಕೆ ಇದನ್ನ ನಾವು ಸೆಕ್ಸ್ ಕ್ರೋಮೋಸೋಮ್ ಅಂತ ಕರಿತಾ ಇದ್ದೀವಿ? ಬಿಕಾಸ್ ದಿಸ್ ಒನ್ ಪೇರ್ ಇಟ್ ವಿಲ್ ಡಿಟರ್ಮೈನ್ ದ ಸೆಕ್ಸ್ ಆಫ್ ದ ಚೈಲ್ಡ್. ಓಕೆ, ಈ ಒನ್ ಪೇರ್ ಇದೆಯಲ್ಲ ಸೆಕ್ಸ್ ಕ್ರೋಮೋಸೋಮ್, ಈ ಒನ್ ಪೇರ್ ಆಫ್ ಸೆಕ್ಸ್ ಕ್ರೋಮೋಸೋಮ್ ಏನಾಗ್ತಾ ಇದೆ, ಹುಟ್ಟುವಂಥ ಮಗು ಬಾಯ ಅಥವಾ ಗರ್ಲ್ ಅಂತ ಡಿಟರ್ಮೈನ್ ಮಾಡುತ್ತೆ. ಸೊ ಇಟ್ ಡಿಟರ್ಮೈನ್ಸ್ ದ ಸೆಕ್ಸ್ ಆಫ್ ದ ಚೈಲ್ಡ್. In case of male, okay, let me go ahead. See, this is the basic structure of the chromosomes. Now this is the chromosomes. Okay, so as I told you that one pair will differ in both the father and mother. Okay, so the one pair in the father is now denoted by X and Y. Okay, in the case of female, that is in the mother, it is denoted by X and X. Okay, how many set of chromosomes are there? There are totally 23 pairs of chromosomes. Out of 23, 22 pairs are autosomes. ಅದರಲ್ಲಿ ಒಂದು ಪೇರ್ ಏನಾಗಿದೆ, ಸೆಕ್ಸ್ ಕ್ರೋಮೋಸೋಮ್. ಫಾದರ್ ಅಲ್ಲಿ ಸೆಕ್ಸ್ ಕ್ರೋಮೋಸೋಮ್ ಇಟ್ ಇಸ್ ಡಿನೋಟೆಡ್ ಬೈ XY. ಮದರ್ ಅಲ್ಲಿ ದ ಸೆಕ್ಸ್ ಕ್ರೋಮೋಸೋಮ್ ಇಸ್ ಡಿನೋಟೆಡ್ ಆಸ್ XX. ಓಕೆ, ಸೊ ಇನ್ ಕೇಸ್ ಆಫ್ ಮೇಲ್ ಏನಾಗಿರುತ್ತೆ XY, ಆ್ಯಂಡ್ ಇನ್ ಕೇಸ್ ಆಫ್ ಫೀಮೇಲ್ ಏನಾಗಿದೆ XX. ಸೊ ದಿಸ್ ಈಸ್ ಹೌ ದ 23 pairs of chromosome is present in the human body. Clear? I hope you all have got a clear idea what is chromosome, how many pairs of chromosomes are there in the different cells of the body, and what is sex chromosome. Okay, and also this sex chromosome, it will determine what will be the gender of the child, whether the child will be the male or female. So now let us understand how the sex determination takes place. See, as we discussed, female has the sex chromosome which is denoted by XX, and the male has two different sex chromosome which is denoted by X and Y. Okay, so now during fertilization ಅಂದ್ರೆ ಏನು, sperm egg ನ meet ಆಗುತ್ತೆ, right? So this is the fertilization time. So during the fertilization time, what happen? When the male releases the sperm, during fertilization, when the male releases the sperm, so what did I told? As I told you, the sperm contain how many chromosomes? 2 chromosomes. One is X and another one is Y. Okay, if the sperm carries X chromosome, reaches the egg, carries X chromosome, then the resultant offspring will be X and X. X and X andre eno? It is the girl child. X and X is the girl child. I repeat once again. See, fertilization ಆಗಬೇಕಾದ್ರೆ ಸ್ಪರ್ಮ್ ಅಲ್ಲಿ X ಕ್ರೋಮೋಸೋಮ್ ಬಂದು ಫೀಮೇಲಲ್ಲಿರುವಂಥ X ಕ್ರೋಮೋಸೋಮ್ನ ಮೀಟ್ ಆದರೆ XX ಮೀಟ್ ಆಗುತ್ತೆ. ಫೀಮೇಲಲ್ಲಿ ಯಾವಾಗಲೂ XX ಇರುತ್ತೆ, ಮೇಲಲ್ಲಿ ಮಾತ್ರ XY ಇರುತ್ತೆ. ಓಕೆ,
So XX is called as the girl child. XX is girl child. ಸಪೋಸ್ ಸ್ಪರ್ಮಲ್ಲಿ ಏನಾದರೂ ವೈ ಕ್ರೋಮೋಸೋಮ್ ಬಂದು ಎಗ್ಗಲ್ಲಿರುವಂಥ ಎಕ್ಸ್ ಕ್ರೋಮೋಸೋಮ್ನ ಮೀಟ್ ಆದರೆ ಏನಾಗುತ್ತೆ, ಇಟ್ ವಿಲ್ ಬಿಕಮ್ XY. ಸೊ ದಿಸ್ XY ಈಸ್ ದ ಬಾಯ್ ಬೇಬಿ. XY is what? It's the boy baby. Clear? So females always they have XX chromosome. Male they have X and Y chromosome. So when X meets X, then it is girl. Okay? When Y meets X, then it is boy. Okay? Clear? I hope you all have understood. So that means the sperm decides whether the child born is a boy or girl. Because ಯಾಕೆಂದರೆ ಫಾದರಲ್ಲಿ ಎರಡಿದೆ, XY. ಸೊ ಎಕ್ಸ್ ರಿಲೀಸ್ ಆದರೆ ಗರ್ಲ್ ಆಗುತ್ತೆ, ವೈ ರಿಲೀಸ್ ಆದರೆ ಬಾಯ್ ಆಗುತ್ತೆ. ಸೊ ಬೇಸಿಕಲಿ ಹೂ ವಿಲ್ ಡಿಸೈಡ್ ದ ಸೆಕ್ಸ್ ಆಫ್ ದ ಚೈಲ್ಡ್? ಫಾದರ್ ವಿಲ್ ಡಿಸೈಡ್, ನಾಟ್ ದ ಮದರ್. ಫಾದರ್ ವಿಲ್ ಡಿಸೈಡ್ ದ ಸೆಕ್ಸ್ ಆಫ್ ದ ಚೈಲ್ಡ್. ಸೊ ದಿಸ್ ಇಸ್ ಹೌ ದ ಸೆಕ್ಸ್ ಈಸ್ ಡಿಟರ್ಮೈನ್ಡ್. ಕ್ಲಿಯರ್? ಸೊ ದಿಸ್ ಮೇ ಬಿ ಅ ನ್ಯೂ ಕಾನ್ಸೆಪ್ಟ್ ಫಾರ್ ಯು. ಸೊ ಇದೊಂದು ಹೊಸ ಕಾನ್ಸೆಪ್ಟ್ ಆಗಿರ್ಬೋದು. ಇಟ್ ಇಸ್ ಬಟ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. So what are the basic things you have to understand here? Firstly, you have to understand that in our body, every cells, they contain 46 chromosomes. That means there are 23 pairs of chromosomes. Okay, except the sperm and egg. Sperm and egg, you know, they are the specialized cells and they are also sex cells. Okay, and sperm and egg, they contain only 23 chromosomes. That means half the number of chromosomes. And sex of the chromosome in the case of male is X and Y. And in the case of female is X and X. And finally, you have to understand it is the father who is the one who decides the sex of the child, not the mother. I hope you all are well cleared with today's concept. In the next session, I'll be teaching you another concept. That's all for today's class. Thank you.